ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ. ನಾನಿವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ವೆದರ್ ಇವಾಗ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಬಿಸಿಲು ಬರ್ತಾ ಇದೆ ನಮ್ಮೂರಲ್ಲಿ. ನೋಡಿ ಹೇಗಿದೆ ಅಂತ ವೆದರು. ನಾನಿವತ್ತು ಬೆಳಿಗ್ಗೆ ಸೋರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೋರೆಕಾಯಿ ಪಲ್ಯಕ್ಕೆ ಚಪಾತಿ ಮಾಡಿಕೊಡ್ತೀನಿ. ನಾನಿಲ್ಲಿ ಸೋರೆಕಾಯಿ ಫಸ್ಟ್ ಸಿಪ್ಪೆ ತಗೊಂಡು ಸಣ್ಣದಾಗಿ ಹೆಚ್ಕೊಂಡು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಟೊಮೆಟೊ ಹಾಕ್ಕೊಂಡು ಹೆಚ್ಚಿರೋ ಅಂತ ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಬೇಕು. ಅದು ಬೇಯಿಸೋತ್ತಿಗೆ ನಾನಿಲ್ಲಿ ಚಪಾತಿ ಮಾಡ್ಕೊಳ್ತೀನಿ. ನನ್ನ ಮಗಳಿಗೆ ಪಟ ಎಲ್ಲ ಮಾಡಬೇಕು ಅಲ್ವಾ, ಹಾಗಾಗಿ ಅದು ಬೇಯಿಸೋತ್ತಿಗೆ ನಾನಿಲ್ಲಿ ಹಿಟ್ಟು ಕಲಸಿಟ್ಕೊಂಡಿದ್ದೆ, ಹಾಗಾಗಿ ಚಪಾತಿ ಮಾಡ್ಕೊಳ್ತೀನಿ. ಚಪಾತಿ ಇವಾಗ ರೆಡಿಯಾಗಿದೆ ಅವಳಿಗೆ. ಈಗ ನಾನು ಏನು ಬೆಂದಿತ್ತು ಅಲ್ವಾ, ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಗೆ ಧನಿಯಾ ಪೌಡರು, ಸ್ವಲ್ಪ ಉಪ್ಪು ಟೇಸ್ಟ್ ಹಾಕ್ಕೊಂಡು ಹಾಗೆ ಕಾಯಿ ತುರಿ ಹಾಕ್ಕೊಂಡು ಪಲ್ಯ ರೆಡಿಯಾಗಿದೆ. ಹಾಗೆ ಪಲ್ಯ ರೆಡಿ ಆದಮೇಲೆ ಅವಳಿಗೆ ತಿಂಡಿ ಕೊಟ್ಕೊಂಡು ನಾನಿಲ್ಲಿ ಹಾಲು ಮತ್ತು ಅಂಬ್ಲಿ ಎಲ್ಲ ಮಾಡ್ಕೊಳ್ತೆ, ಹಾಲು ಬಿಸಿ ಮಾಡ್ಕೊಂಡು ಅಂಬ್ಲಿ ಎಲ್ಲ ಮಾಡಿಕೊಂಡೆ. ಆಮೇಲೆ ನಮಗೆ ಚಪಾತಿ ಮಾಡ್ಕೊತೀನಿ. ಇವಾಗ ನಾನು ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಮುಗಿಯೋಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ. ಅವನಿಗೆ ತಿಂಡಿ ಕೊಟ್ಟಿದ್ದೀನಿ. ಅವನು ತಿಂಡಿ ಹಾಕ್ಕೊಡ್ತೀನಿ, ನಾನು ಅದನ್ನೇ ಅಭ್ಯಾಸ ಮಾಡಿದ್ದೀನಿ. ನಾನು ತಿಂಡಿ ಹಾಕ್ಕೊಟ್ಟಿದ್ದೀನಿ. ಇವಾಗ ನಾನು ಶಾಪಿಗೆ ಬಂದೆ. ನಾನು ಶಾಪ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಮಧ್ಯಾಹ್ನ ಫುಲ್ ಬ್ಯುಸಿ ಇದ್ದೆ, ಹಾಗಾಗಿ ಇವಾಗ ನಾನು ಮನೆಗೆ ಬಂದು ಮಧ್ಯಾಹ್ನ ಊಟ ಎಲ್ಲ ಮುಗೀತು. ಇವಾಗ ಸಂಜೆ ಇಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸಂಜೆ ಇವಾಗ 6:30 ಆಗಿದೆ. ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇವತ್ತು ಸಂಕಷ್ಟಿ ಇರೋದ್ರಿಂದ ಹೋಗೋಣ ಅಂತ ಹೊರಟಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮವರ ಗಣಪತಿ. ನನ್ನ ಮಗ ಹಾಗೆ ಆರಾಮಾಗಿದ್ದ. ದೇವಸ್ಥಾನದಲ್ಲಿ ಏನು ತರಲೆ ಮಾಡಲ್ಲ, ಅವನಿಗೆ ಬೋರ್ ಆಗಬಾರ್ದು ಅಷ್ಟೇ. ಎಲ್ಲ ಜನಗಳಿದ್ರಲ್ಲ, ಹಾಗಾಗಿ ಆಟ ಆಡ್ಕೊಂಡಿದ್ದ. ದೇವಸ್ಥಾನ ಸುತ್ತ ಬರೋಣ ಅಂತ ಹೊರಟ್ವಿ. ನೋಡಿ ಹೇಗೆ ಸುತ್ತ ಬರ್ತಾ ಇದ್ದಾನೆ ಕೈ ಮುಕ್ಕೊಂಡು ಅಂತ ಹೇಳಿ. ಅಲ್ಲಿಂದ ಪ್ರಸಾದ ತಿಂದ್ಕೊಂಡು ಮನೆಗೆ ಹೊರಟ್ವಿ. ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.